ಹೇ ಡಾರ್ಲಿಂಗ್ಸ್, ಯಾರೆಲ್ಲ ಸ್ಟಡೀಸ್ ಮಾಡ್ತಾಯಿದ್ರು ಅಂಥವ್ರಿಗೋಸ್ಕರ ಇದೀಗ ಗೌರ್ಮೆಂಟ್ನ ವತಿಯಿಂದ 50,000 ಸ್ಕಾಲರ್ಶಿಪ್ಪನ್ನು ಬಿಡುಗಡೆ ಮಾಡಲಾಗಿದ್ದು, ಇದನ್ನು ಬಂದು ನಿಮ್ಮ ಎಜುಕೇಷನ್ ಕಂಪ್ಲೀಟ್ ಮಾಡೋವರೆಗೂ ಈ ಒಂದು ಸ್ಕಾಲರ್ಶಿಪ್ನ ನೀಡಲಾಗುತ್ತೆ. ಯಾರೆಲ್ಲ ಇಂಟ್ರೆಸ್ಟ್ ಇದ್ದು ಎಜುಕೇಷನ್ ಮಾಡ್ತಿರೋಂಥ ಸ್ಟೂಡೆಂಟ್ಸು ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈಯನ್ನು ಮಾಡ್ಬೋದಾಗಿರುತ್ತೆ. ಹಾಗೆ ಯಾರೆಲ್ಲ ಅಪ್ಲೈ ಮಾಡಬೇಕಂತ ಅಂದ್ಕೊತಿರೋವಂಥವ್ರು ಈ ಒಂದು ವಿಡಿಯೋನ ಫುಲ್ಲಾಗಿ ನೋಡಿ. ಹಾಗೆ ನಮ್ಮ ಚಾನಲ್ ಯಾರೆಲ್ಲ ಹೊಸ್ದಾಗಿ ವಿಡಿಯೋ ನೋಡ್ತಿರೋವಂಥವ್ರು ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇನ್ನು 2026-2027ನೇ ಸಾಲಿನಲ್ಲಿ ಓದ್ತಿರೋಂಥ ಸ್ಕ್ಲೇಪರ್ ಇಂಡಿಯನ್ ಹೋಪ್ ಇಂಜಿನಿಯರಿಂಗ್ನ ವಿದ್ಯಾರ್ಥಿಗಳಿಗೆ ಈ ಒಂದು ಸ್ಕಾಲರ್ಶಿಪ್ಪನ್ನು ಬಿಡುಗಡೆ ಮಾಡಲಾಗಿರುತ್ತೆ. ಅದರಲ್ಲೂ ಕೂಡ ಯಾರೆಲ್ಲ ಮಹಿಳಾ ಸ್ಟೂಡೆಂಟ್ಸ್ ಇದ್ದರೂ ಅಂಥವ್ರಿಗೆ ಮಾತ್ರ ಈ ಒಂದು ಸ್ಕಾಲರ್ಶಿಪ್ಪನ್ನ ಬಿಡುಗಡೆ ಮಾಡಲಾಗಿದ್ದು, ಇದರಲ್ಲಿ ಬಂದು ನೇರವಾಗಿ ನಿಮಗೆ ಅಕೌಂಟ್ಗೆ ಟ್ರಾನ್ಸ್ಫರ್ ಅನ್ನೋದು ಆಗುತ್ತೆ. ಈ ಒಂದು ಸ್ಕಾಲರ್ಶಿಪ್ನ ಬಂದು 2019ರಲ್ಲಿ ಬಿಡುಗಡೆ ಮಾಡಲಾಗಿದ್ದು, ಯಾರೆಲ್ಲ ಪ್ರಥಮ ವರ್ಷದಲ್ಲಿ ಓದ್ತಿರುವಂಥ ಮಹಿಳಾ ವಿದ್ಯಾರ್ಥಿಯರು ಜೊತೆಗೆ ಯಾರೆಲ್ಲ PWBD ವಿದ್ಯಾರ್ಥಿನಿಯರಿದ್ದೀರೋ ಅಂಥವ್ರಿಗೆ ಕೂಡ ಈ ಒಂದು ಸ್ಕಾಲರ್ಶಿಪ್ಪು ಅನ್ವಯಿಸುತ್ತೆ. ಪ್ರಸ್ತುತವಾಗಿ ಈ ಅಂಕಣದಲ್ಲಿ ವೇತನವನ್ನು ಪಡೆಯೋರು ಯಾರೆಲ್ಲ ಅರ್ಹರು ಮತ್ತು ಏನು ಕ್ವಾಲಿಫಿಕೇಷನ್ ಬೇಕು ಅಂತ ನೋಡಬೇಕಾದ್ರೆ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಈ ಒಂದು ಸ್ಕಾಲರ್ಶಿಪ್ನ ಹೆಸರು ಬಂದು ಸ್ಕ್ಲೇಪರ್ ಇಂಡಿಯನ್ ಹೋಪ್ ಇಂಜಿನಿಯರಿಂಗ್ ವಿದ್ಯಾರ್ಥಿ ವೇತನ ಅಡಿಯಲ್ಲಿ ಈ ಒಂದು ವಿದ್ಯಾರ್ಥಿನಿಗೆ ವರ್ಷಕ್ಕೆ 50,000 ಅಂದರೆ ನಿಮಗೆ 4 ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡೋದಕ್ಕೆ 4 ವರ್ಷ ಆಗೋದ್ರಿಂದ 4 ವರ್ಷದವರೆಗೆ ನಿಮಗೆ 50,000 ಪ್ರತಿ ವರ್ಷ ನಿಮಗೆ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಇನ್ನು ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋದಕ್ಕೆ ನಿಮಗೆ ಈಗಾಗಲೇ ಶುರುವಾಗಿದ್ದು ಆಗಸ್ಟ್ 15ನೇ ತಾರೀಕು ಕೊನೆಯ ದಿನಾಂಕ ಆಗಿರುತ್ತೆ. ಇನ್ನು ಅಪ್ಲೈ ಮಾಡ್ತಿರೋಂಥ ಸ್ಟೂಡೆಂಟ್ಸ್ ಬಂದು ಕರ್ನಾಟಕದ ಕಾಯಂ ನಿವಾಸಿಯಾಗಿರಬೇಕಾಗುತ್ತೆ. ಹಾಗೆ ವಿದ್ಯಾರ್ಥಿನಿಯರು ಮಾನ್ಯತೆ ಪಡೆದ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ಕಾರ್ಯಕ್ರಮ ಮೊದಲ ವರ್ಷದಲ್ಲಿ ದಾಖಲಾತಿಯಾಗಿರಬೇಕಾಗುತ್ತೆ. ಅಂದರೆ ನೀವು ಈಗ ಒಂದು ಕಾಲೇಜಿಗೆ ಸೇರಿ 1 ಇಯರ್ ಆಗಿರಬೇಕಾಗುತ್ತೆ ಅಥವಾ 1 ಇಯರಲ್ಲಿ ನೀವು ಓದ್ತಿರೋವಂಥವ್ರಾಗಿರಬೇಕಾಗುತ್ತೆ. ಹಾಗೆ ಅವರದ ಫ್ಯಾಮಿಲಿ ಇನ್ಕಮ್ ಒಂದು 5 ಲಕ್ಷದ ಒಳಗಡೆ ಇರೋವಂಥವ್ರು ಯಾರೆಲ್ಲ ಸ್ಟೂಡೆಂಟ್ಸ್ ಇದ್ದರೂ ಅಂಥವ್ರು ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈಯನ್ನು ಮಾಡ್ಬೋದಾಗಿರುತ್ತೆ. ಇನ್ನು 2025-2026ರ ಶೈಕ್ಷಣಿಕ ವರ್ಷದಲ್ಲಿ 12ನೇ ತರಗತಿ ವಿಭಾಗದಲ್ಲಿ ಮತ್ತು ಕನಿಷ್ಠ 60 ಅಂಕದೊಂದಿಗೆ ಪಾಸ್ ಆಗಿರುವಂಥ ವಿದ್ಯಾರ್ಥಿನಿಯರು ಯಾರೆಲ್ಲ ಇದ್ದೀರೋ, ಹಾಗೆ ಯಾರೆಲ್ಲ PWBD ಅಪ್ಲೈ ಮಾಡ್ತಿರೋಂಥವ್ರಾದರೆ 12th ನಿಮಗೆ ಜಸ್ಟ್ 40% ತೊಗೊಂಡಿದ್ದು ಸಾಕು ಅಪ್ಲೈಯನ್ನು ಮಾಡ್ಬೋದಾಗಿರುತ್ತೆ. ಹಾಗೆ ಇದರಲ್ಲಿ ಸ್ಕ್ಲೇಪರ್ ಇಂಡಿಯನ್ ಅಥವಾ ಬಡಿ ಫೋರ್ ಸ್ಟಡಿ ಉದ್ಯೋಗಗಳ ಅಂದರೆ ಅವ್ರ ಮಕ್ಕಳು ಯಾರೆಲ್ಲ ಇದ್ದೀರೋ ಅಂಥವ್ರಿಗೆ ಅವಕಾಶ ಅನ್ನೋದು ಇರೋದಿಲ್ಲ. ಇನ್ನು ಅಪ್ಲೈ ಮಾಡಬೇಕಾದ್ರೆ ಏನೆಲ್ಲ ಸ್ಟೆಪ್ ಅಂತ ನೋಡೋದಾದರೆ, ಮೊದಲನೇದಾಗಿ ಅಪ್ಲೈ ಮಾಡ್ತಿರೋಂಥ ವಿದ್ಯಾರ್ಥಿ ಮೊದಲನೇದಾಗಿ ಅಫಿಷಿಯಲ್ ವೆಬ್ಸೈಟ್ ಆದಂಥ ಸ್ಕ್ಲೇಪರ್ ಇಂಡಿಯನ್ ಹೋಪ್ ಇಂಜಿನಿಯರಿಂಗ್ ಸ್ಕಾಲರ್ಶಿಪ್ ಆದಂಥ ಅಫಿಷಿಯಲ್ ವೆಬ್ಸೈಟಲ್ಲಿ ಹೋಗಬೇಕಾಗುತ್ತೆ. ಅದರಲ್ಲಿ ಅಪ್ಲೈ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ನಿಮಗೆ ಒಂದು ನ್ಯೂ ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ನಿಮಗೆ ಅಕೌಂಟು ಹೊಸದಾಗಿ ಕ್ರಿಯೇಟ್ ಮಾಡಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಬಂದು ಅಕೌಂಟ್ ಕ್ರಿಯೇಟ್ ಆಗಿದ್ದಾದಮೇಲೆ ಬ್ಯಾಕ್ ಬಂದು ತಿರ್ಗಾ ಲಾಗಿನ್ ಆಗಬೇಕಾಗಿರುತ್ತೆ. ಲಾಗಿನ್ ಆದಮೇಲೆ ಬರುವಂಥ ಅಪ್ಲಿಕೇಶನ್ ಫಾರ್ಮ್ನಲ್ಲಿ ನಿಮಗೆ ಬೇಕಾಗುವಂಥ ಎಲ್ಲ ಡಾಕ್ಯುಮೆಂಟ್ನ ಕ್ಲಿಯರಾಗಿ ಸಬ್ಮಿಟ್ ಮಾಡಿ, ಅದರಲ್ಲೆಲ್ಲ ಏನೆಲ್ಲ ಫೋಟೋಸ್ ಕೇಳುತ್ತೆ ಮತ್ತು ಏನೆಲ್ಲ ಇನ್ಫಾರ್ಮೇಷನ್ ಕೇಳಿಸುತ್ತೆ ಕ್ಲಿಯರಾಗಿ ನೀಡಿ. ಅಲ್ಲಿ ಕೇಳುವಂಥ ಡಾಕ್ಯುಮೆಂಟ್ ಏನಪ್ಪ ಅಂದರೆ ಜಸ್ಟ್ ಒಂದು 7 ಡಾಕ್ಯುಮೆಂಟ್ ಇದ್ದರೆ ಸಾಕು. ಮೊದಲನೇದಾಗಿ ನಿಮ್ಮ ವಿದ್ಯಾರ್ಥಿನಿಯರದು ಆಧಾರ್ ಕಾರ್ಡ್ ಇರಬೇಕಾಗುತ್ತೆ, ಮತ್ತು ಅವ್ರದ್ದು ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗಿರುತ್ತೆ, ಮತ್ತು 10th ಹಾಗೆ 12th ಅಂಕಪಟ್ಟಿ ಅಂದರೆ ಮಾರ್ಕ್ಶೀಟ್ಸ್ ಬೇಕಾಗಿರುತ್ತೆ. ಮತ್ತು ಈಗ ಹೊಸದಾಗಿ ಕಾಲೇಜ್ಗೆ ಸೇರಿರೋವಂಥದ್ದು ಕಾಲೇಜ್ ಎಂಟ್ರಿ ಫೀಸ್ ಅಥವಾ ಎಂಟ್ರಿ ಪತ್ರ ನೀಡಬೇಕಾಗುತ್ತೆ. ಮತ್ತು ಅವ್ರದ್ದು ಎಂಟ್ರಿ ಫೀಸ್ ನೀಡಿರ್ತೀರಲ್ವ ಸ್ಟಾರ್ಟಿಂಗಲ್ಲಿ, ಆ ಒಂದು ಫೀಸ್ ರೆಸಿಪ್ಟ್ನ ಕೂಡ ನೀಡಬೇಕಾಗುತ್ತೆ, ಒಂದು ಫೋಟೋ ಕಾಪಿ, ಮತ್ತು ನಿಮ್ಮದು ಬ್ಯಾಂಕ್ ಪಾಸ್ಬುಕ್ ಫೋಟೋ ಮತ್ತು ನಿಮ್ಮದೊಂದು ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋ ನೀಡಿದರೆ ಸಾಕು. ನೀಡಿ ನೀವು ಅಪ್ಲೈಯನ್ನು ಮಾಡಬೇಕಾಗುತ್ತೆ. ಅಪ್ಲೈಯನ್ನು ಮಾಡಿದಾದ್ಮೇಲೆ ಬರುವಂಥ ಒಂದು ಅಪ್ಲಿಕೇಶನ್ ನಂಬರನ್ನ ನೀವು ಜಸ್ಟ್ ಒಂದು ಕಾಪಿ ತೊಗೊಂಡು ಇಟ್ಕೋಬೇಕಾಗುತ್ತೆ ನಿಮ್ಮ ರೆಫರೆನ್ಸ್ಗೋಸ್ಕರ. ಹಾಗೆ ನಿಮಗೆ ಏನಾದರೂ ಅಪ್ಡೇಟ್ ಬಂದರೆ ಅದರಲ್ಲಿ ಚೆಕ್ ಮಾಡ್ಕೋಬೋದಾಗುತ್ತೆ ಆ ನಂಬರಲ್ಲಿ. ಇಫ್ ನಿಮ್ಗೆ ಏನಾದರೂ ಅಪ್ಡೇಟ್ ಬಂದೆ ಆದರೆ ನಿಮಗೆ ಇಮೇಲ್ ಅಥವಾ ಆ ಒಂದು ಅಫಿಷಿಯಲ್ ವೆಬ್ಸೈಟಲ್ಲಿ ನಿಮಗೆ ಚೆಕ್ ಮಾಡ್ಕೋಬೋದಾಗಿರುತ್ತೆ. ಯಾರೆಲ್ಲ ಸ್ಟೂಡೆಂಟ್ಸು ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ತೀರೋ ಎಲ್ಲರಿಗೂ ನನ್ನ ಕಡೆಯಿಂದ ವೆರಿ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಹಾಗೆ ನಿಮ್ಮ ಹಾಗೆ ಓದ್ತಿರೋಂಥ ಎಲ್ಲ ಸ್ಟೂಡೆಂಟ್ಗೂ ಸಹಿತ ಈ ಒಂದು ವಿಡಿಯೋನ ಶೇರ್ ಮಾಡಿ. ಏನಾದರೂ ಈ ಒಂದು ವಿಡಿಯೋದ ಬಗ್ಗೆ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಹಾಗೆ ಇದೇ ಥರದ ಹೆಚ್ಚಿನ ವೀಡಿಯೋಗೋಸ್ಕರ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.